ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ಬನಾನಾದು ಉಸ್ಲಿ ಮಾಡ್ತಾಯಿದ್ದೀನಿ. ಅದು ಏನು ಅಂದರೆ ಬಾಳೆಕಾಯಿ, ಇದು ಬಾಳೆಕಾಯಿ ಹಣ್ಣಾಗಿದ್ದರೆ ಅದರಲ್ಲಿ ಮಾಡೋದು. ಸೊ ಅದಕ್ಕೆ ಬೇಕಾಗಿದ್ದು ನಾನು 2 ಬನಾನಾ ತೊಗೊಂಡಿದ್ದೀನಿ. ಇದು ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಸ್ಕಿನ್ ಮಾತ್ರ ಕಪ್ಪಾಗಿದೆ. ಅರಿಶಿನ, ಉಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಎಣ್ಣೆ. Hi guys, welcome to the channel. I am doing raw banana, but it's ripe now. The raw banana itself, after ripening we'll do this one. So I kept in fridge, that's why it's the skin has turned black. I have taken 2 bananas. It's raw banana, but it is ripe right now. With that we'll be doing usli. I have taken salt, turmeric, curry leaves, green chili, red chili dry, mustard seeds, cumin seeds, cilantro, coriander, and some coconut and some oil. I'll put this one to boil right now. I'll cut this into half and then I'll boil first. ಈ ಥರ ಇರುತ್ತದು ಹಣ್ಣಾಗಿ. ಬಾಳೆಕಾಯಿ ಹಣ್ಣಾದರೆ ಈ ಥರ ಆಗುತ್ತಲ್ವ ಅದು. This is the raw banana. After it is ripe, it is like this. Instead of throwing, we can do a curry with that, like a usli that you can eat with rice. I'll be putting all the 4 for cooking. You can cut it by taking out the skin and cook directly, but I'll be cooking with water first. Then I'll be adding the tadka, like tempering. ಸೊ ಫಸ್ಟು ನೀವು ಕಟ್ ಮಾಡಿಬಿಟ್ಟು ಮಾಡ್ಕೋಬೋದು ಹಿಂಗೇ ಸ್ಕಿನ್ ತೆಗ್ದು. ಬಟ್ ನಾನು ಪಾತ್ರೆಗೆಲ್ಲ ಅಂಟ್ಕೊಬಿಡತ್ತೆ ಅಂತ ಹೇಳಿಬಿಟ್ಟು ಅದನ್ನು ಫಸ್ಟ್ ಬಾಯ್ಲ್ ಮಾಡ್ಕೊತೀನಿ, ಆಮೇಲೆ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡೋದು. Now we'll boil this one until it is cooked, then we'll take out the skin. ಫಸ್ಟು ಇದನ್ನು ಬೇಯಿಸ್ಕೊಬಿಡೋಣ, ಆಮೇಲೆ ಸ್ಕಿನ್ ತೆಗೆದು ಕಟ್ ಮಾಡಿಬಿಟ್ಟು ಉಸ್ಲಿ ಮಾಡಬೇಕು. ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಐ ಜಸ್ಟ್ ಕಟೆಡ್ ಆ್ಯಂಡ್ ಕೆಪ್ಟ್ ರೆಡಿ. ಸೊ ಇಮಿಡಿಯೇಟ್ಲಿ ಆಫ್ಟರ್ ದ raw banana is cooked, we'll be doing everything. ಈಗ ಎಣ್ಣೆ ಹಾಕಿದ್ದೀನಿ, ಪಾತ್ರೆ ಇಟ್ಟಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ ಒಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕು, ಯಾಕಂತ ಪಾತ್ರೆಗೆ ಇಟ್ಕೊಬಾರ್ದು ಅಂತ. ಐ ಜಸ್ಟ್ ಆ್ಯಡೆಡ್ ಆಯಿಲ್, ಮಸ್ಟರ್ಡ್ ಸೀಡ್ಸ್ ಆ್ಯಂಡ್ cumin seeds. Now I'll be adding green chili, curry leaves and dry chili. Now this is cooked. I'll be cutting it. ಹೋಗೋದು ಕಾಣಿಸ್ತಾ ಇದೆಯಲ್ಲ, ಕುಕ್ ಆಗಿದೆ. ಇದು ಮಾಡಿದ್ದು ಆಗಿದೆ. ಇವಾಗ ಮಿಕ್ಸ್ ಮಾಡ್ತೀನಿ. ಜಸ್ಟ್ ಕಟ್ ದಿಸ್. ಐಲ್ ಬಿ ಆ್ಯಡಿಂಗ್ ಟು ದ ತಡ್ಕ. ಒಗ್ಗರಣೆಗೆ ಹಾಕಬೇಕೀಗ. ಲೋ ಹೀಟಲ್ಲಿ ಮಿಕ್ಸ್ ಮಾಡಬೇಕು. ಈಗ ವಿ ಹ್ಯಾವ್ ಟು ಕೀಪ್ ಇನ್ ಅ ವೆರಿ ಲೋ ಹೀಟ್ ಆ್ಯಂಡ್ ಮಿಕ್ಸ್ ಇಟ್. ದಿಸ್ ಇಸ್ ಡನ್. ಐ ವಿಲ್ ಬಿ ಆ್ಯಡಿಂಗ್ ಲಿಟಲ್ ಬಿಟ್ ಆಫ್ ಸಾಲ್ಟ್ ಆ್ಯಂಡ್ ಟರ್ಮರಿಕ್. turmeric. Then
turn off the stove. Now this is done. ಇದಾಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿಟ್ರೆ ಎಂಜಾಯ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. Don't forget to subscribe, share it with others, do it and eat. It's very healthy. Thanks for watching. Okay, bye.